ಬದುಕಿನ ಸಾರ ನಿಜವಾಗಿಯೂ ಸಂಭ್ರಮಿಸುವುದರಲ್ಲೇ ಕಿಕ್ಕಿದೆ. ಅದನ್ನ ಬಿಟ್ಟು ಮಾದಕ ವಸ್ತು ವ್ಯಸನಕ್ಕೆ ಯಾರು ದಾಸರಾಗಬಾರದು ಎಂದು ನಟ ಶಿವರಾಜ್ ಕುಮಾರ್ ಸಲಹೆ ನೀಡಿದರು. ನಗರದ ಬಿವಿಬಿ ಕಾಲೇಜ್ ಆವರಣದಲ್ಲಿ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಸಹಯೋಗದಲ್ಲಿ ಮಂಗಳವಾರ ಆಯೋಜಿಸಿದ್ದ ಮಾದಕ ವ್ಯಸನ ವಿರುದ್ಧ ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿದರು. ಜನ್ಮ ದೇವರು ನೀಡುವ ಅಮೂಲ್ಯವಾದ ಉಡುಗೊರೆ, ಅದನ್ನ ಜವಾಬ್ದಾರಿಯಿಂದ ಕಾಪಾಡಿಕೊಳ್ಳಬೇಕು. ಅದಕ್ಕಾಗಿ ಮಾದಕ ವಸ್ತು ವ್ಯಸನದಿಂದ ದೂರವಿರುವುದು ಒಳ್ಳೆಯದು. ನೀವು ಎಚ್ಚೆತ್ತುಕೊಂಡು ಸ್ನೇಹಿತರಿಗೂ ಜಾಗೃತಿ ಮೂಡಿಸಬೇಕು. ಅಗತ್ಯ ಸಂದರ್ಭದಲ್ಲಿ ಪೊಲೀಸರಿಗೂ ಮಾಹಿತಿ ನೀಡಬೇಕು ಎಂದರು. ನಶೆಯನ್ನು ಯಾವುದೋ ವಸ್ತುವಿನಲ್ಲಿ ಹುಡುಕುವ ಬದಲು ಗೆಳೆತನ, ಸಂಬಂಧ, ಓದು, ಕ್ರೀಡೆಯಲ್ಲಿ ಹುಡುಕಬೇಕು. ಪ್ರಾಮಾಣಿಕವಾಗಿ ಬದುಕುವ ರೀತಿಯಲ್ಲಿ ನಶೆ ಇದೆ. ಮಾದಕ ವಸ್ತು ವ್ಯಸನದಿಂದ ಬದುಕು ಹಾಳಾಗುತ್ತದೆ. ತಂದೆ ತಾಯಿ ಆಸೆ ಈಡೇರಿಸಲು ಶ್ರಮಿಸಬೇಕು. ಒಳ್ಳೆತನಕ್ಕೆ ಹೋರಾಡಬೇಕು. ಸಂತೋಷದಿಂದ ಬದುಕಬೇಕು ಎಂದು ಕಿವಿ ಮಾತನ್ನ ಹೇಳಿದರು ಶಿವರಾಜ್ ಕುಮಾರ್. ಅನಿಸುತ್ತೆ ಮಾಡಲೇಬೇಕು, ನಮ್ಮ ಕರ್ತವ್ಯ ಅಲ್ವಾ, ಮಾರಲ್ ಡ್ಯೂಟಿ ಅದು. ಯಾಕಂದರೆ ಮಕ್ಕಳು, ಬೆಳೆಯೋ ಮಕ್ಕಳು ಆ್ಯಕ್ಚುಲಾಗಿ ಅವೇರ್ನೆಸ್ ಗೊತ್ತಿರಬೇಕು ಆ್ಯಕ್ಚುಲಾಗಿ. ಯಾಕಂದರೆ ಬದುಕನ್ನೋದು ಅಷ್ಟು ಸುಲಭ ಸಿಗಲ್ಲ. ಬದುಕನ್ನೋದೇ ಒಂದು ಗಿಫ್ಟ್ ಅಲ್ವಾ. ಆ ಒಂದು ಗಿಫ್ಟನ್ನ ಅಮೂಲ್ಯವಾಗಿ ನಾವು ಕಾಪಾಡ್ಕೋಬೇಕು. ಏನೋ ಒಂದು ವಸ್ತು ಸಿಗುತ್ತೆ ಅಂದ್ಬಿಟ್ಟು ನಾವು ಅದಕ್ಕೆ ಆಸೆ ಪಟ್ಟು ಅದಕ್ಕೆ ಶರಣಾಗತ ಆಗೋದು ತಪ್ಪು. ಯಾಕಂದರೆ ಅದಕ್ಕೆ ಶರಣಾಗತ ಆಗೋದಕ್ಕಿಂತ ಅದನ್ನು ತಳ್ಳಿಬಿಡೋದೇ ಒಳ್ಳೇದಲ್ವ. ಅದಕ್ಕೋಸ್ಕರ ನಾವು ಅದೇನು ಅವೇರ್ನೆಸ್ ಅಂತ ಹೇಳ್ತೀವೋ ನಮ್ಮದೊಂದು ಮಾರಲ್ ರೈಟ್ಸ್ ಆಗುತ್ತೆ ಬಂದು ಮಕ್ಕಳಿಗೆ ಹೇಳೋದು. ಯಾಕಂದರೆ ನಾವು ಸ್ಟೂಡೆಂಟ್ ಲೈಫೆಲ್ಲ ಪಾಸ್ ಮಾಡ್ಕೊಂಬಂದಿದ್ದೀವಿ. ಯಾಕೆ ಈ ಒಂದು ಟೈಮೇ ಸ್ವಲ್ಪ ನಾವು ಹುಷಾರಾಗಿರಬೇಕು ಸ್ಟೂಡೆಂಟ್ ಲೈಫ್. ಅದನ್ನು ದಾಟ್ಬಿಟ್ರೆ ಅವರು ಒಳ್ಳೆ ಒಂದು ಸಿಟಿಸನ್ ಆಗ್ತಾರೆ, ಇಂಡಿಯಾಗೆ, ಭಾರತಕ್ಕೆ ಒಂದು ಒಳ್ಳೆ ಸಿಟಿಸನ್ ಆಗ್ತಾರೆ. ಆಮೇಲೆ ಬೇರೆಯವ್ರಿಗೆ ಮಾದರಿ ಆಗ್ತಾರೆ.